ಈ ಸಂಚಿಕೆಯಲ್ಲಿ ನಾವು ಚತುರ್ಭುಜಗಳ ವಿಧಗಳು ಮತ್ತು ಅವುಗಳ ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ. ಪ್ರಮುಖ ಉದ್ದೇಶಗಳು ಹೀಗಿವೆ. ವಿದ್ಯಾರ್ಥಿಗಳು ವಿವಿಧ ರೀತಿಯ ಚತುರ್ಭುಜಗಳನ್ನು ಅಂದರೆ ಚೌಕ, ಆಯತ, ಸಮಾಂತರ ಚತುರ್ಭುಜ, ವಜ್ರಾಕೃತಿ, ತ್ರಾಪಿಜ್ಯ, ಪತಂಗ ಇವುಗಳನ್ನು ಗುರುತಿಸಲು ಕಲಿಯುತ್ತಾರೆ ಮತ್ತು ಅವುಗಳ ವಿಶಿಷ್ಟ ಗುಣಲಕ್ಷಣಗಳನ್ನು ಅಂದರೆ ಬಾಹುಗಳಾಗಲಿ, ಕೋನಗಳು, ಕರ್ಣಗಳು ಇವುಗಳನ್ನು ಸಹ ಅರ್ಥ ಮಾಡಿಕೊಳ್ಳುತ್ತಾರೆ ಮತ್ತು ಚತುರ್ಭುಜಗಳನ್ನು ರಚಿಸಿ ಅವುಗಳ ಗುಣಲಕ್ಷಣಗಳನ್ನು ವಿವರಿಸುತ್ತಾರೆ. ಈ ಸಂಚಿಕೆಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ವಿವಿಧ ರೀತಿಯ ಚತುರ್ಭುಜಗಳು, ಹಾಗೆ ಚೌಕಳಿ, ಹಾಳೆ, ಹಾಗೆ ರೇಖಾಗಣಿತದ ಬಹುಕಲಿಕಾ ಮಾದರಿ. ಇಲ್ಲಿ ನಾನು ಒಂದು ಮಾದರಿಯನ್ನು ತೋರಿಸಿದ್ದೇನೆ. ಅಂದ್ರೆ ಏನು? ಇದು ರೇಖಾಗಣಿತದ ಬಹುಕಲಿಕಾ ಮಾದರಿ ಅಂತ ಕರಿತೇವೆ. ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ. ಅಂದ್ರೆ ಈ ಮಾದರಿಯನ್ನು ನಾವು ಹೇಗೆ ಬಳಸ್ಬೋದು ಅಂತ. ಈಗ ನೀವು ನೋಡ್ಬೋದು, ನನ್ನ ಕೈಯಲ್ಲಿ ಏನಿದೆ, ಒಂದು 360 ಡಿಗ್ರಿ ಇರುವಂಥ ಕೋನಮಾಪಕ ಇದೆ. ಹಾಗೆ ಇಲ್ಲಿ ಒಂದು ಮ್ಯಾಗ್ನೆಟಿಕ್ ಸ್ಟ್ರಿಪ್ಸ್ ಇದೆ. ಇದನ್ನ ನಾವು ಕೋನಗಳನ್ನ ಅಳತೆ ಮಾಡಲಿಕ್ಕೆ ಬಳಸ್ಬೋದು. ಹಾಗೆ ಇದನ್ನು ಬಾಹುಗಳ ಅಳತೆ ಮಾಡಲಿಕ್ಕೆ ಬಳಸ್ಬೋದು. ಇವೆರಡನ್ನ ನಾವು ಯೂಸ್ ಮಾಡಿ ಏನು ಮಾಡ್ಬೋದು, ಈ ಮ್ಯಾಗ್ನೆಟಿಕ್ ಬೋರ್ಡ್ ಏನಿದೆ ಇದರಲ್ಲಿ ನಾವು ಹೀಗೆ ಹಣಿಸಿ ಈ ರೀತಿ ಆಕೃತಿಗಳನ್ನ ರಚನೆ ಮಾಡ್ಬೋದು. ಅಂದರೆ ಈ ಸ್ಟ್ರಿಪ್ಸ್ ಏನಿದೆ ಇದನ್ನ ನಾವು ಬಾಹುಗಳ ರಚನೆಯಲ್ಲಿ ಹೇಳ್ಬೇಕಾದ್ರೆ ಸಮಾಂತರವಾಗಿ ನಾವೇನು ಮಾಡಿದ್ದೀವಿ, ಏಕಮಾನಗಳನ್ನ ರಚನೆ ಮಾಡಿದ್ದೀವಿ. ಅಂದರೆ ಇದಕ್ಕೂ ಡಿಸ್ಟೆನ್ಸ್ ಏನಿರುತ್ತೆ, ಒಂದೊಂದು ಏಕಮಾನ ಇರುತ್ತೆ. ಸೊ ಇವುಗಳನ್ನ ನಾವು ರೇಖಾಗಣಿತದ ಬಹುಕಲಿಕಾ ಮಾದರಿಯಲ್ಲಿ ಬಳಸಿ ಈ ರೀತಿಯ ಆಕೃತಿಗಳನ್ನ ರಚನೆ ಮಾಡಿ ಮತ್ತು ಈ ಕೋನಮಾಪಕದಲ್ಲಿರುವ ಕೋನಗಳನ್ನ ನಾವು ತೋರಿಸಿ ಈ ಮಾದರಿಯನ್ನು ನಾವೇನು ಮಾಡ್ಬೋದು, ಬಳಸ್ಬೋದು. ಈಗ ನಾವು ವಿವಿಧ ರೀತಿಯ ಚತುರ್ಭುಜಗಳ ರಚನೆ ಮತ್ತು ಅದರ ಗುಣಲಕ್ಷಣಗಳನ್ನ ತಿಳಿಯೋಣ. ಸೊ ಅದಕ್ಕಾಗಿ ನಾನೇನು ಮಾಡ್ತೀನಿ, ಜಿಯೋ ಬೋರ್ಡ್ನಲ್ಲಿ ಒಂದು ಚತುರ್ಭುಜದ ರಚನೆಯನ್ನು ಮಾಡ್ತೇನೆ. ಇಲ್ಲಿ ನಮಗೆ ಏನಾಯಿತು, ಒಂದು ಚತುರ್ಭುಜ ರಚನೆ ಆಯಿತು. ಈಗ ಇದನ್ನು ನೋಡೋದಾದರೆ ನಾವು ಇಲ್ಲಿ 4 ಬಾಹುಗಳಿದೆ ಮತ್ತು 4 ಶೃಂಗಬಿಂದುಗಳಿಂದ ಕೂಡಲ್ಪಟ್ಟಿದೆ ಅಲ್ವಾ. ಸೊ ಈಗ 4 ಬಾಹುಗಳದ್ದು ಅಂತರ ಎಷ್ಟು ನೋಡೋಣ. ಇಲ್ಲಿಂದ ಇಲ್ಲಿಗೆ ಎಷ್ಟಾಯಿತು, 1 ಮಾನ, 2 ಮಾನ, 3 ಮಾನ. ಅದೇ ರೀತಿಯಾಗಿ ಇದರ ಅಭಿಮುಖ ಬಾಹುವು ಏನಿದೆ, 3 ಮಾನಗಳಿಗೆ ಸಮನಿದೆ ಅಲ್ವಾ. ಅದೇ ರೀತಿಯಾಗಿ ಈ ಅಭಿಮುಖ ಬಾಹುಗಳನ್ನ ನೋಡೋಣ. ಇಲ್ಲೂ ಅಷ್ಟೇ 1 ಏಕಮಾನ, 2 ಏಕಮಾನ ಮತ್ತು 3 ಏಕಮಾನಗಳಿದೆ. ಇಲ್ಲೂ ಸಹ ಏನಾಗಿದೆ, ಅದರ ಅಭಿಮುಖ ಬಾಹು 3 ಏಕಮಾನಗಳಿಗೆ ಸಮನಾಗಿದೆ. ಅಂದರೆ ಎಲ್ಲ ಬಾಹುಗಳು ಎಷ್ಟಕ್ಕೆ ಸಮನಾಗಿವೆ, 3 ಏಕಮಾನಗಳಿಗೆ ಸಮನಾಗಿದೆ. ಹಾಗಿದ್ದರೆ ಎಲ್ಲ ಬಾಹುಗಳು ಸಮನಿದ್ದರೆ ಅದಕ್ಕೆ ನಾವು ಒಂದು ಹೆಸರನ್ನ ಕೊಡ್ಬೋದು. ಏನಂತ ಹೆಸರು ಕೊಡ್ಬೋದಪ್ಪ ಅಂತಂದರೆ ಚೌಕ ಅಂತ ಕರಿಬೋದು. ಈಗ ಬರೀ ಬಾಹುಗಳ ಬಗ್ಗೆ ಮಾತ್ರ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ನಾವೇನು ಮಾಡೋಣ, ಅದರ ಒಳಕೋನಗಳ ಮೊತ್ತ ಅಂದರೆ ಅದರ ಒಳಕೋನಗಳ ಎಷ್ಟೆಷ್ಟಿರ್ತವೆ ಅಂತ ತಿಳ್ಕೊಳ್ಳೋಣ. ಮತ್ತು ಹಾಗೆಯೇ ಬಾಹುಗಳನ್ನ ತಿಳಿದಾದ್ಮೇಲೆ ಇದಕ್ಕೆ ನಾವೇನು ಮಾಡೋಣ, ಕರ್ಣಗಳ ರಚನೆಯನ್ನು ತೋರಿಸೋಣ. ಒಂದು ಬಿಂದುವಿನಿಂದ ಅದರ ಅಭಿಮುಖ ಬಿಂದು ಏನಿದೆ ಅದಕ್ಕೆ ಒಂದು ರಬ್ಬರ್ ಬ್ಯಾಂಡ್ ಮೂಲಕ ಈ ರೀತಿ ತೋರಿಸಿದ್ರೆ ಅದೇನಾಯಿತು, ಈ ಚೌಕವಿನ ಒಂದು ಕರ್ಣ ಆಯಿತು. ಅದೇ ರೀತಿಯಾಗಿ ಇನ್ನೆರಡು ಬಿಂದುಗಳಿದೆ, ಆ 2 ಬಿಂದುಗಳಿಗೆ ನಾವು ಕರ್ಣವನ್ನು ತೋರಿಸೋಣ. ಇಲ್ಲಿ ಏನಾಯಿತು, 2 ಕರ್ಣಗಳು ಉಂಟಾಯಿತು ಮತ್ತು ಪರಸ್ಪರವಾಗಿ ಅವು ಲಂಬವಾಗಿ ಏನಾಗ್ತದೆ, ಅರ್ಧಿಸುತ್ತಿದೆ ಅಲ್ವಾ. ಈ ಕರ್ಣನು ಮತ್ತು ಈ ಕರ್ಣನು ಸಮನಾಗಿದೆಯಾ, ಪರೀಕ್ಷೆ ಮಾಡೋಣ. ಸೊ ಇದರ ಏಕಮಾನ ಎಷ್ಟಿದೆ, 1 ಇದೆ, 2 ಇದೆ ಮತ್ತು 3 ಇದೆ. ಅದೇ ರೀತಿ ಇದರ ಏಕಮಾನ ಎಷ್ಟಿದೆ, 1 ಮಾನ, 2 ಮಾನ, 3 ಮಾನ. ಹಾಗಾಗಿ ಚೌಕದಲ್ಲಿ ಪರಸ್ಪರ ಕರ್ಣಗಳೇನಾಗಿರುತ್ತವೆ, ಸಮನಾಗಿರುತ್ತವೆ ಅಲ್ವಾ. ಸೊ ಈಗ ಇದರ ಒಂದೊಂದು ಒಳಕೋನಗಳು ಎಷ್ಟಿರುತ್ತೆ ಅನ್ನೋದನ್ನು ನಾವು ಬೇರೆ ಮಾದರಿಯನ್ನು ನೋಡಿ ಕಲಿಯೋಣ. ಈಗ ನಾವು ಈ ರೇಖಾಗಣಿತದ ಬಹುಕಲಿಕಾ ಮಾದರಿ ಏನಿದೆ ಅದರಲ್ಲಿ ನಾವೇನು ಮಾಡಿದ್ದೀವಿ, ಚೌಕವನ್ನು ರಚನೆ ಮಾಡಿದ್ದೇವೆ. ಅಂದರೆ ನೋಡಿ, 4 ಬಾಹುಗಳೇನಾಗಿವೆ, ಸಮನಾಗಿವೆ.
1 2 3 4 5 6. ಹಾಗೆ ಅದರ ಅಭಿಮುಖ ಬಾಹು ನೋಡೋದಾದರೆ 1 2 3 4 5 6. ಇಲ್ಲಿ ನೋಡೋಣ 1 2 3 4 5 6. ಹಾಗೆ 1 2 3 4 5 6. ಎಲ್ಲ ಬಾಹುಗಳ ಎಷ್ಟಿದೆ? 6 ಏಕಮಾನಗಳು ಇವೆ. ಅಂದರೆ ಇದನ್ನು ನಾವು ಏನಂತ ಕರಿಕೋಬೋದು? ಚೌಕ ಅಂತ ಕರೆಯಬಹುದು ಅಲ್ವಾ? ಸೊ ಹಾಗಿದ್ರೆ ಇದರ ಒಳಕೋನಗಳು ಎಷ್ಟಿರ್ತವೆ ಅದನ್ನು ನಾವೇನು ಮಾಡೋಣ, ಈಗ ಪರೀಕ್ಷೆ ಮಾಡೋಣ. ಸೊ ಈಗ ಒಂದು ಶೃಂಗಬಿಂದು ಏನಿದೆ ಅಂದರೆ ಈ ಶೃಂಗಬಿಂದುವಿನಲ್ಲಿ ಎಷ್ಟು ಕೋನ ಇದೆ ಅದನ್ನು ನೋಡೋದಾದರೆ, ಇಲ್ಲಿ 0ಯಿಂದ ಇಲ್ಲಿಗೆ ಅಳತೆ ಮಾಡಿದಾಗ ಅದು ಎಷ್ಟು ಡಿಗ್ರಿ ಇದೆ? 90 ಡಿಗ್ರಿ ಇದೆ. ಅಂದರೆ ಇದನ್ನು ಎ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಎನ ಮೊತ್ತ ಎಷ್ಟು? 90 ಡಿಗ್ರಿ. ಅದೇ ರೀತಿಯಾಗಿ ಈ ಕೋನದ ಮೊತ್ತವನ್ನು ನೋಡಿದಾಗ ಎಷ್ಟಾಗುತ್ತೆ? ಇದನ್ನು ನಾವು ಬಿ ಅಂತ ಕನ್ಸಿಡರ್ ಮಾಡಿದ್ರೆ, ಅಂದರೆ ಪರಿಗಣನೆ ಮಾಡಿದ್ರೆ, ಇಲ್ಲಿ ನೋಡಿ 0 ಇದೆ. 0ಯಿಂದ ನಾವು ಹೀಗೆ ಅಳತೆ ಮಾಡಿದ್ರೆ ಎಷ್ಟಿಗೆ ತೋರಿಸ್ತಾ ಇದೆ? ಅದು 90 ಡಿಗ್ರಿಗೆ ತೋರಿಸ್ತಾ ಇದೆ. ಬಿನ ಮೊತ್ತನೂ ಎಷ್ಟಾಯಿತು ಅಂದರೆ ಬಿ ಕೋನವು ಎಷ್ಟಾಯಿತು? 90 ಡಿಗ್ರಿ ಆಯಿತು. ಅದೇ ರೀತಿ ಈ ಕೋನವನ್ನು ನಾವೇನು ಅಂತ ತಗೊಳ್ಳೋಣ? ಸಿ ಅಂತ ತಗೊಳ್ಳೋಣ. ಸೊ ಸಿ ಅಂತ ನೋಡಿದಾಗ ಇದರ ಅಳತೆ ಎಷ್ಟಾಗಿದೆ? ಇಲ್ಲಿ 0 ಇದೆ. 0ಯಿಂದ ನಾನು ಇಲ್ಲಿ ನೋಡಿದಾಗ 90 ಡಿಗ್ರಿ ಕಾಣಿಸುತ್ತೆ. ಈಗ ಇನ್ನೂ ಒಂದು ಕೋನ ಉಳಿದಿದೆ, ಅದನ್ನು ನಾವು ಡಿ ಅಂತ ಪರಿಗಣನೆ ಮಾಡಿದ್ರೆ ಡಿಯ ಮೊತ್ತ ಎಷ್ಟು? ಇಲ್ಲಿ 0 ಇದೆ. 0ಯಿಂದ ಇಲ್ಲಿ ನೋಡಿದಾಗ ನಮ್ಗೆ ಎಷ್ಟು ಸಿಗುತ್ತೆಪ್ಪ ಅಂದರೆ 90 ಡಿಗ್ರಿ. ಈಗ 4 ಬಿಂದುವಿನ ಕೋನವನ್ನು ನಾವು ನೋಡ್ಕೊಂಡ್ವಿ. ಎಷ್ಟು ಸಿಕ್ತಪ್ಪ ಅಂದರೆ 90 ಡಿಗ್ರಿ, ಬಿಯ ಉದ್ದ 90 ಡಿಗ್ರಿ, ಸಿನ ಅಳತೆ 90 ಡಿಗ್ರಿ, ಡಿನ ಅಳತೆ ಕೂಡ 90 ಡಿಗ್ರಿ. ಸೊ ಇಷ್ಟನ್ನು ನಾವು ಕೂಡಿದಾಗ ನಮಗೆ ಇದರ ಒಳಕೋನಗಳ ಮೊತ್ತ ಸಿಗುತ್ತೆ. ಸೊ ಇಷ್ಟನ್ನು ನಾವು ಕೂಡಿದಾಗ ನಮ್ಗೆ ಎಷ್ಟು ಸಿಗುತ್ತಪ್ಪ ಅಂತಂದರೆ 360 ಡಿಗ್ರಿ. ಹಾಗಿದ್ದರೆ ಚೌಕ ಏನಿದೆ ಆ ಚೌಕದ ಒಳಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 360 ಡಿಗ್ರಿ ಇರುತ್ತೆ. ಮತ್ತು ಎಲ್ಲ ಕೋನಗಳು ಏನಾಗಿದೆ? ಸಮನಾಗಿದೆ ಅಲ್ವಾ? ಈಗ ಒಳಕೋನಗಳ ಮೊತ್ತ ಬಗ್ಗೆ ತಿಳ್ಕೊಂಡ್ರಿ. ಅದೇ ರೀತಿ ಈಗ ಅದರ ಗುಣಲಕ್ಷಣಗಳನ್ನ ನೋಡೋಣ. ಅಂದರೆ ಎಲ್ಲ ಬಾಹುಗಳು ಏನಾಗಿರುತ್ತೆ? ಸಮ ಇರುತ್ತೆ. ಎಲ್ಲ ಕೋನಗಳು ಎಷ್ಟಿರುತ್ತೆ? 90 ಡಿಗ್ರಿ ಇರುತ್ತೆ. ಅಭಿಮುಖ ಬಾಹುಗಳು ಏನಿರುತ್ತೆ? ಸಮನಾಗಿರುತ್ತೆ. ಹಾಗೆ ಇದ್ರ ಕರ್ಣ ಏನಿರುತ್ತೆ? ಇಲ್ಲಿ ಕರ್ಣವನ್ನು ನೋಡಿದಾಗ ಆ ಕರ್ಣಗಳು ಸಹ ಏನಾಗಿರುತ್ತೆ? ಪರಸ್ಪರ ಸಮವಾಗಿರುತ್ತೆ. ಈಗ ಇನ್ನೊಂದು ವಿಧದ ಚತುರ್ಭುಜವನ್ನು ರಚನೆ ಮಾಡೋಣ. ಅದಕ್ಕಾಗಿ ಜಿಯೋ ಬೋರ್ಡ್ ಬಳಸೋಣ. ನಾನು ಈಗ ಇಲ್ಲೊಂದು ಚತುರ್ಭುಜವನ್ನು ರಚನೆ ಮಾಡಿದ್ದೇನೆ. ಇಲ್ಲೂ ಸಹ ಏನಿದೆ? 4 ಬಾಹುಗಳಿವೆ. ಸೊ 4 ಬಾಹುಗಳು ಇರೋದರಿಂದ ನಾವು ಅದನ್ನು ಚತುರ್ಭುಜ ಅಂತ ಕರಿಬೋದು. ಸೊ ಹಾಗೆ ಇದರ ಲಕ್ಷಣಗಳೇನು ಅದನ್ನು ತಿಳಿಯೋಣ ಬನ್ನಿ. ಅದಕ್ಕಾಗಿ 4 ಬಾಹುವಿನ ಅಳತೆ ಏನು, ಅದರ ಉದ್ದ ಏನು ಅದನ್ನು ತಿಳಿಯೋಣ. ಈಗ ಈ ಬಿಂದುವಿನಿಂದ ಈ ಬಿಂದುವಿಗೆ ನಾನು ಎ ಬಿ ಅಂತ ಬರೆಯೋದಾದರೆ ಇದರ ಒಟ್ಟು ಯೂನಿಟ್ಸ್ ಅಂದರೆ ಏಕಮಾನಗಳೆಷ್ಟಿದೆ? 1 2 3 4. ಅಂದರೆ ಎ ಬಿಯ ಉದ್ದ ಎಷ್ಟಾಯಿತು? 4 ಏಕಮಾನ ಆಯ್ತಲ್ವಾ? ಸೊ ಇನ್ನೊಂದು ಬದಿಯ ಬಾಹುವಿನ ಉದ್ದವನ್ನು ನೋಡೋಣ. ಬಿ ಮತ್ತು ಇದಕ್ಕೆ ನಾವು ಸಿ ಅಂತ ಕೊಡೋಣ. ಹಾಗಿದ್ದರೆ ಬಿ ಸಿಯ ಉದ್ದ ಎಷ್ಟು? 1 ಏಕಮಾನ 2 ಏಕಮಾನ. ಅಂದರೆ ಬಿ ಸಿಯ ಉದ್ದ ಎಷ್ಟಾಯಿತು? 2 ಏಕಮಾನ. ಹಾಗೆ ಸಿಯಿಂದ ನಾವು ಈ ಬಿಂದುವಿಗೆ ಡಿ ಅಂತ ಹೇಳೋಣ. ಸಿ ಮತ್ತು ಡಿ ಇದರ ಉದ್ದ ಎಷ್ಟಿದೆ? ಸಿ ಮತ್ತು ಡಿ ಇದರ ಉದ್ದ ಬಂದು 1 2 3 4. ಅಂದರೆ 4 ಏಕಮಾನ. ಈಗ ಕೊನೆಯ ಬಾಹು ಅಂದರೆ ಡಿ ಮತ್ತು ಎ ಉಳಿದಿದೆ. ಸೊ ಎ ಡಿಯ ಉದ್ದ ಸಹ ಎಷ್ಟಾಗ್ಬೋದು ನಮಗೆ? ಅದನ್ನು ಎಣಿಸೋದಾದರೆ 1 2 ಏಕಮಾನ ಅಂದರೆ ಯೂನಿಟ್ಸ್ ಅಂತ ಕರಿತೇವೆ. ಸೊ ಇಲ್ಲಿ ನೀವು ಗಮನಿಸ್ಬೋದು ಏನಪ್ಪ ಅಂತಂದರೆ ಪರಸ್ಪರ ಯಾವ ಯಾವ ಬಾಹುಗಳು ಅಭಿಮುಖವಾಗಿವೆ ಅವುಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಅದಕ್ಕೆ ಉದಾಹರಣೆ
ಎ ಬಿ ಮತ್ತು ಸಿ ಡಿ ಇದೆಯಲ್ಲ, ಇದು ಪರಸ್ಪರ ಅಭಿಮುಖ ಬಾಹುಗಳು. ಅದರ ಏಕಮಾನಗಳೇನಿದೆ 4 ಇದೆ ಮತ್ತು 4 ಇದೆ, ಅಂದರೆ ಅವೆರಡು ಬಾಹುಗಳೇನಾಯಿತು, ಸಮ ಆಯಿತು. ಹಾಗೆ ಬಿ ಮತ್ತು ಸಿ ಈ ಬಾಹು ಏನಿದೆ ಅದರ ಉದ್ದ ಎಷ್ಟು, 2. ಹಾಗೆ ಎ ಮತ್ತು ಡಿ ಈ ಬಾಹು ಎಷ್ಟಿದೆ, ಅವೆರಡೂ ಸಹ ಅಭಿಮುಖವಾಗಿವೆ. ಸೊ ಹಾಗಾಗಿ ಇದರ ಉದ್ದ ಮತ್ತು ಇದರ ಉದ್ದ ಎಷ್ಟಾಗಿದೆ, 2 ಏಕಮಾನಗಳು. ಸೊ ಅಂದರೆ ಇದ್ರ ಗುಣಲಕ್ಷಣ ಬಾಹುಗಳ ಮೇಲೆ ತಿಳಿಯೋದಾದರೆ ಪರಸ್ಪರ ಅಭಿಮುಖ ಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಸೊ ಈಗ ಅದರ ಕೋನಗಳ ಗುಣಲಕ್ಷಣಗಳನ್ನ ತಿಳಿಯೋಣ. ಸೊ ಅದಕ್ಕಾಗಿ ನಾವೇನು ಮಾಡೋಣ, ಇನ್ನೊಂದು ಮಾದರಿಯನ್ನು ತೆಗೆದುಕೊಳ್ಳೋಣ. ಈಗ ಇದರ ಒಳಕೋನಗಳು ಅಥವಾ ಕೋನಗಳ ಗುಣಲಕ್ಷಣಗಳನ್ನ ತಿಳಿಯೋದಕ್ಕೆ ನಾವು ರೇಖಾಗಣಿತದ ಬಹುಕಲಿಕಾ ಮಾದರಿಯನ್ನು ಬಳಸ್ಬೋದು. ಇಲ್ಲಿ ನಾವೇನು ಮಾಡಿದ್ದೀವಿ, 2 ಬಾಹುಗಳು ಯಾವ್ಯಾವುದು ಅಭಿಮುಖವಾಗಿದೆ ಅದನ್ನು ಸಮನಾಗಿಟ್ಕೊಂಡಿದ್ದೇವೆ. 4 ಬಾಹುಗಳಿದೆ. ಹಾಗೆ 4 ಬಾಹುಗಳು ಏರ್ಪಟ್ಟಾಗ 4 ಕೋನಗಳು ಏನಾಗುತ್ತೆ, ರಚನೆ ಆಗುತ್ತೆ. ಈಗ ಈ ಒಂದೊಂದು ಕೋನಗಳ ಅಳತೆ ಎಷ್ಟು ಅದನ್ನು ನಾವು ಪರೀಕ್ಷೆ ಮಾಡೋಣ. ಸೊ ಇದನ್ನು ನಾನು ಎ ಶೃಂಗಬಿಂದು ಅಂತ ಕರೆಯೋದಾದರೆ ಈ ಕೋನದ ಅಳತೆ ಎಷ್ಟಿರುತ್ತೆ, ಈ 0 ಇದೆಯಲ್ಲ, ಇದು ನನ್ನ ರೆಫರೆನ್ಸ್ ಪಾಯಿಂಟು. ಸೊ ಇಲ್ಲಿಂದ ನಾನು ಇದಕ್ಕೆ ಅಳತೆ ಮಾಡಿದಾಗ ಎಷ್ಟು ಡಿಗ್ರಿ ಸಿಗುತ್ತೆ ಅಂತಂದರೆ 90 ಡಿಗ್ರಿ. ಸೊ ಆ್ಯಂಗಲ್ ಏನಿದೆ, ಆ್ಯಂಗಲ್ ಎನ ಮೊತ್ತ ಎಷ್ಟು, 90 ಡಿಗ್ರಿ. ಹಾಗೆ ಇಲ್ಲಿ ಬಿ ಶೃಂಗಬಿಂದು ಅಂತ ಕರೆಯೋದಾದರೆ ಆ್ಯಂಗಲ್ ಬಿ ಎಷ್ಟಿದೆ ಅನ್ನೋದನ್ನು ನೋಡೋದಾದರೆ ಇದು ನನ್ನ ರೆಫರೆನ್ಸ್ ಪಾಯಿಂಟು 0. ಸೊ ಇಲ್ಲಿಂದ ಹೀಗೆ ಇದನ್ನು ಅಳತೆ ಮಾಡಿದಾಗ ನನಗೆ ಇಲ್ಲಿ ಎಷ್ಟು ಕಾಣ್ತಿದೆ, 90 ಡಿಗ್ರಿ ಕಾಣ್ತಿದೆ. ಸೊ ಆ್ಯಂಗಲ್ ಬಿಯು ಕೂಡ ನಮಗೆ ಎಷ್ಟಾಯಿತು, 90 ಡಿಗ್ರಿ ಆಯಿತು. ಅದೇ ರೀತಿ ಈ ಶೃಂಗಬಿಂದುನ ನಾವು ಸಿ ಅಂತ ಕರೆಯೋದಾದರೆ ಈ ಶೃಂಗಬಿಂದು ಸಿ ಅಂತ ಕರೆದ ಮೇಲೆ ಇದರ ಅಳತೆ ಎಷ್ಟು, ಆ್ಯಂಗಲ್ನ ಸಿಯ ಮೊತ್ತ, ಇದು ನನ್ನ ರೆಫರೆನ್ಸ್ ಪಾಯಿಂಟ್ 0. ಸೊ ಇಲ್ಲಿಂದ ನಾನು ಹೀಗೆ ಅಳತೆ ಮಾಡಿ ನೋಡೋದಾದರೆ ಇಲ್ಲಿ ನಮಗೆ ಕರೆಕ್ಟಾಗಿ 90 ಡಿಗ್ರಿ ಕಾಣ್ತಿದೆ. ಸೊ ಹಾಗಾಗಿ ಆ್ಯಂಗಲ್ನ ಸಿಯ ಬೆಲೆ ಕೂಡ ಎಷ್ಟಾಯಿತು, 90 ಡಿಗ್ರಿ ಆಯಿತು. ಅದೇ ರೀತಿ ಈ ಕೊನೆ ಬಿಂದು ಏನಿದೆ, ನಾವು ಇದನ್ನು ಡಿ ಶೃಂಗಬಿಂದು ಅಂತ ಹೇಳೋದಾದರೆ ಇದರ ಒಳಕೋನ ಎಷ್ಟಾಗಿರ್ಬೋದು, ಇಲ್ಲಿ ನಮ್ಮ ರೆಫರೆನ್ಸ್ ಪಾಯಿಂಟ್ 0 ಇದೆ. ಸೊ ಇಲ್ಲಿಂದ ನಾವು ಹೀಗೆ ನೋಡೋದಾದರೆ ಇಲ್ಲೂ ಕೂಡ ನಮಗೇನು ಕಾಣಿಸ್ತಾ ಇದೆ, 90 ಡಿಗ್ರಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಈಗ 4 ಕೋನಗಳನ್ನ ನಾವು ನೋಡಿದ್ವಿ. ಎಷ್ಟು ಡಿಗ್ರಿ ಬಂತು, 4 ಕೋನಗಳು ಏನಾಗಿದೆ, 90 ಡಿಗ್ರಿಗಳಿದೆ. ಹಾಗಾಗಿ ಈ 4 ಕೋನಗಳನ್ನು ನಾವು ಕೂಡಿದಾಗ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ಸ್ ಡಿ ಈಸ್ ಈಕ್ವಲ್ ಟು, ಸೊ ಈ 90 ಡಿಗ್ರಿಗಳನ್ನ ಇಲ್ಲಿ ಆ್ಯಡ್ ಮಾಡಿದಾಗ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತಪ್ಪ ಅಂತಂದರೆ 360 ಡಿಗ್ರಿ. ಸೊ ಇಲ್ಲೂ ಅಷ್ಟೇ ಈ ಚತುರ್ಭುಜ ಏನಿದೆ, ಈ ಚತುರ್ಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ, 360 ಡಿಗ್ರಿ. ಹಾಗಿದ್ದರೆ ಈ ಚತುರ್ಭುಜವನ್ನು ನಾವು ಏನಂತ ಹೆಸರು ಕೊಡ್ಬೋದು, ಅದನ್ನು ನಾವು ಏನಂತ ಕೊಡ್ಬೋದಪ್ಪ ಅಂದರೆ ಆಯತ ಅಂತ ಕರಿತೇವೆ. ಸೊ ಹಾಗಿದ್ದರೆ ಆಯತ ಚತುರ್ಭುಜದ ಗುಣಲಕ್ಷಣಗಳು ಏನೇನಿರುತ್ತೆ ಅಂದರೆ ಅಭಿಮುಖ ಬಾಹುಗಳೇನಾಗಿರುತ್ತೆ, ಸಮನಾಗಿರುತ್ತೆ. ಮತ್ತು ಎಲ್ಲ ಕೋನಗಳು ಎಷ್ಟು ಬಂತು, ನಮಗೆ 90 ಡಿಗ್ರಿ ಬಂತು. ಸೊ ಹಾಗಾಗಿ ಈ ಆಕೃತಿನ ನಾವು ಆಯತದ ಗುಣಗಳು ಅಥವಾ ಗುಣಲಕ್ಷಣಗಳು ಅಂತ ತಿಳಿಬೋದು. ಈಗ ಇನ್ನೊಂದು ವಿಧದ ಚತುರ್ಭುಜವನ್ನು ನೋಡೋಣ. ಸೊ ಅದಕ್ಕಾಗಿ ಜಿಯೋ ಬೋರ್ಡ್ನ ಬಳಸೋಣ. ಎಸ್, ಈಗ ಇನ್ನೊಂದು ಚತುರ್ಭುಜ ಆಕೃತಿ ಉಂಟಾಯಿತು. ಇಲ್ಲೂ ಏನಿದೆ, 4 ಬಾಹುಗಳಿದೆ. ಸೊ ಇದು ಒಂದು ಬಾಹು ಮತ್ತು ಇದು ಒಂದು ಬಾಹು, ಇದೊಂದು ಬಾಹು ಮತ್ತು ಇದೊಂದು ಬಾಹು. ಸೊ ಹಾಗಿದ್ದರೆ ಈ ಚತುರ್ಭುಜದ ಗುಣಲಕ್ಷಣ ಏನು, ಅದರ ಬಾಹುಗಳ ಆಧಾರದ ಮೇಲೆ ನೋಡೋಣ. ಸೊ ಇಲ್ಲಿ ನಾನು ಇದನ್ನು ಎ ಅಂತ ಶೃಂಗಬಿಂದು ಅಂತ ನೀಡಿದ್ರೆ ಈ ಬಿಂದುವಿನ ನಾನು ಎ ಬಿ ಅಂತ ನೋಡ್ತೇನೆ. ಸೊ ಹಾಗಿದ್ದರೆ ಈ ಎ ಬಿಯ ಉದ್ದ ಎಷ್ಟು ಅದನ್ನು ನಾವು ಎಣಿಸೋಣ. ಸೊ 1 2 3 4 5 6 7 ಆಗಿದ್ದರೆ ಎ ಬಿಯ ಉದ್ದ ಎಷ್ಟಿದೆ, 7 ಏಕಮಾನ ಇದೆ. ಹಾಗೆ
ಈ ಶೃಂಗಬಿಂದು ಏನಿದೆ ಇದಕ್ಕೆ ಸಿ ಅಂತ ನೀಡೋದಾದರೆ ಆ ಬಿ ಸಿಯ ಉದ್ದ ಎಷ್ಟಿದೆ 1 ಮತ್ತು 2. ಸೊ ಇದರ ಏಕಮಾನ 2 ಏಕಮಾನ. ಹಾಗೆ ಮುಂದೆ ನೋಡ್ತಾ ಹೋದರೆ ಈ ಬಿಂದು ಸಿ ಇದೆ, ಈ ಬಿಂದು ನಾವನ್ನ ಡಿ ಅಂತ ಕೊಡೋಣ. ಮತ್ತು ಈ ಶೃಂಗಬಿಂದು ಮತ್ತು ಈ ಶೃಂಗಬಿಂದು, ಈ ಬಿಂದುಗಳ ನಡುವೆ ಎಷ್ಟು ಅಂತರ ಇದೆ ಅಂದರೆ ಸಿ ಡಿಯ ಉದ್ದ 1 ಮಾನ, 2 ಏಕಮಾನ, 3 ಏಕಮಾನ. ಹಂಗಿದ್ರೆ ಅದರ ಅಳತೆ ಎಷ್ಟಾಯಿತು? 3 ಏಕಮಾನ. ಸೊ ಹಾಗೆ ಇದು ಡಿ ಅಂತ ಆದರೆ ಇದು ಎ ಅಲ್ವಾ? ಸೊ ಹಾಗಿದ್ರೆ ಎ ಡಿಯ ಉದ್ದ ಎಷ್ಟಾಗ್ಬೋದು? 1 ಮತ್ತು 2, 2 ಏಕಮಾನ. ಎಸ್, ಈಗ 4 ಬಾಹುಗಳ ಅಳತೆಗಳನ್ನ ನೀವು ನೋಡಿದ್ರಿ. ಅದು ನೋಡೋದಾದರೆ ಎ ಬಿ 7 ಸಿಕ್ತು ನಮಗೆ, ಬಿ ಸಿ 2 ಸಿಕ್ತು, ಮತ್ತು ಸಿ ಡಿ ಅನ್ನೋದು 3 ಸಿಕ್ಕಿದೆ, ಎ ಡಿ ಅನ್ನೋದು ಎಷ್ಟು ಸಿಕ್ಕಿದೆ? 2 ಸಿಕ್ಕಿದೆ. ಇಲ್ಲಿ ನೀವು ಏನು ಗಮನಿಸ್ಬೋದು ಅಂತಂದರೆ ಇಲ್ಲಿ ಎ ಬಿ ಬಾಹು ಏನಿದೆ ಅದು ಬಂದು ಈ ಸಿ ಡಿ ಬಾಹುವಿಗೆ ಏನಾಗಿದೆ? ಸಮಾಂತರವಾಗಿದೆ. ಸಮಾಂತರ ಅಂತ ನೀವು ಹೇಗೆ ಹೇಳ್ಬೋದು ನೋಡಿ, ಇಲ್ಲಿನ ಮತ್ತು ಇಲ್ಲಿ ಈ ನಡುವೆ ಎಷ್ಟು ಏಕಮಾನಗಳಿವೆ? 1 ಮತ್ತು 2. ಮತ್ತು ಅದೇ ರೀತಿ ಇಲ್ಲೆಲ್ಲ ನಾವು ಪರೀಕ್ಷೆ ಮಾಡಿದಾಗ ನಮಗೆ ಅಂತರ ಎಷ್ಟು ಸಿಗುತ್ತೆ? 2 ಏಕಮಾನಗಳು ಸಿಗುತ್ತೆ. ಹಾಗಾಗಿ ಈ ಬಾಹು ಬಂದು ಈ ಬಾಹುವಿಗೆ ಏನಾಗಿರುತ್ತೆ? ಸಮ ಅಂತರದಲ್ಲಿ ಇರುತ್ತೆ. ಅಂದರೆ ಎ ಬಿ ಸಮಾಂತರ ಯಾವುದಕ್ಕೆ ಸಮಾಂತರವಾಗಿರುತ್ತೆ? ಸಿ ಡಿಗೆ ಸಮಾಂತರವಾಗಿರುತ್ತೆ ಅಲ್ವಾ? ಹಾಗೆ ಇನ್ನು 2 ಬಾಹುಗಳನ್ನ ನೀವು ಗಮನಿಸೋದಾದರೆ ಈ ಬಾಹುವಿನ ಉದ್ದ ಈ ಬಾಹುವಿನ ಉದ್ದಕ್ಕೆ ಏನಾಗಿದೆ? ಸಮನಾಗಿದೆ. ಅಂದರೆ ಇಲ್ಲಿ 2 ಏಕಮಾನ ಇದೆ, ಹಾಗೆ ಇಲ್ಲೂ ಸಹ 2 ಏಕಮಾನ ಇದೆ. ಹಾಗಿದ್ದರೆ ನಮಗೆ ಬಿ ಸಿ ಮತ್ತು ಎ ಡಿ ಈ 2 ಬಾಹುಗಳು ಏನಾಗಿದೆ? ಪರಸ್ಪರ ಸಮನಾದ ಉದ್ದದಲ್ಲಿ ಇದೆ ಅಲ್ವಾ? ಇದು ಒಂದು ರೀತಿಯ ಆಕೃತಿ ಆಯಿತು. ಸೊ ಈ ಆಕೃತಿಗೆ ನಾವು ಏನಂತ ಹೆಸರು ಕೊಡ್ಬೋದು? ತ್ರಾಪಿಜ್ಯ ಅಂತ ಕೊಡ್ಬೋದು. ಕೇವಲ ಬರೀ ಈ ಆಕೃತಿಯಿಂದ ಇದನ್ನು ಒಂದೇ ತ್ರಾಪಿಜ್ಯ ಅಂತ ಹೇಳಲಿಕ್ಕಾಗಲ್ಲ. ತ್ರಾಪಿಜ್ಯದಲ್ಲಿ ಹಲವಾರು ವಿಧದ ತ್ರಾಪಿಜ್ಯಗಳು ಬರುತ್ತೆ. ಹಾಗೆ ಇನ್ನು ಯಾವ ಥರದ ತ್ರಾಪಿಜ್ಯ ಬರ್ಬೋದು ಅದನ್ನು ಸಹ ನಾವು ರಚನೆ ಮಾಡಿ ನೋಡೋಣ. ಸೊ ಅದಕ್ಕಾಗಿ ಮತ್ತೆ ಇನ್ನೊಂದು ರಬ್ಬರ್ ಬ್ಯಾಂಡ್ನಲ್ಲಿ ಇಲ್ಲೂ ಒಂದು ತ್ರಾಪಿಜ್ಯವನ್ನು ರಚನೆ ಮಾಡಿದ್ದೀನಿ. ಇದನ್ನು ಸಹ ನಾವು ಏನಂತ ಹೇಳ್ಬೋದು? ತ್ರಾಪಿಜ್ಯ ಅಂತ ಹೇಳ್ಬೋದು. ಆದರೆ ಇಲ್ಲಿ ಬಾಹುಗಳನ್ನ ಗಮನಿಸಿ ನೀವು, 4 ಬಾಹುಗಳು ಏನಿದೆ ಅವು ಸಮನಾಗಿಲ್ಲ. ಒಂದೊಂದು ಬಾಹುಗಳು ಒಂದೊಂದು ಅಳತೆಯನ್ನು ಹೊಂದಿದೆ. ಅದನ್ನು ನಾವು ನೋಡೋದಾದರೆ ಈ ಬಾಹುವಿನ ಅಳತೆ ಎಷ್ಟು? 2 ಏಕಮಾನ. ಹಾಗೆ ಈ ಬಾಹುವಿನ ಅಳತೆ ಎಷ್ಟಿದೆ? 1 2 3 4 ಏಕಮಾನ. ಹಾಗೆ ಈ ಬಾಹುವಿನ ಅಳತೆ ನಾವು ಏನಂತ ಹೇಳ್ಬೋದು? 1 ಏಕಮಾನ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಯಾವುದೇ ಬಿಂದು ಸೇರಿಲ್ಲ. ಹಾಗಾಗಿ ಮತ್ತು ಇದರ ಏಕಮಾನ ಎಷ್ಟಿದೆ? 1 2 3 ಇದೆ. ಹಾಗಾಗಿ ಈ 4 ಬಾಹುವಿನ ಅಳತೆಗಳು ಏನಾಗಿದೆ? ಬೇರೆ ಬೇರೆ ಅಳತೆಗಳನ್ನ ಹೊಂದಿದೆ. ಇದನ್ನು ಸಹ ನಾವೇನಂತ ಕರಿಬೋದು? ತ್ರಾಪಿಜ್ಯ ಅಂತ ಕರಿಬೋದು. ಸೊ ಹಾಗೆ ಈಗ ಬರೀ ಬಾಹುಗಳ ಆಧಾರದ ಮೇಲೆ ನಾವೇನು ಮಾಡಿದ್ವಿ? ಇದರ ಗುಣಲಕ್ಷಣಗಳನ್ನ ತಿಳ್ಕೊಂಡ್ವಿ. ಅದೇ ರೀತಿಯಾಗಿ ಇನ್ನೊಂದು ಮಾದರಿಯನ್ನು ಬಳಸಿ ನಾವು ಏನು ಮಾಡೋಣ? ಅದರ ಕೋನಗಳನ್ನು ಅರಿಯೋಣ. ಈಗ ರೇಖಾಗಣಿತದ ಬಹುಕಲಿಕಾ ಮಾದರಿಯನ್ನು ಬಳಸ್ಕೊಂಡು ಒಂದು ತ್ರಾಪಿಜ್ಯವನ್ನು ರಚನೆ ಮಾಡಿಟ್ಟಿದ್ದೇವೆ. ಸೊ ಈಗ ಇದು ಏನಕ್ಕೆ ಬಳಸಲಾಗುತ್ತೆ ಅಂತಂದರೆ ಇದರ ಕೋನಗಳನ್ನು ಅಳೆಯೋದಕ್ಕೆ, ಇದರ ಕೋನಗಳನ್ನು ಅಳೆದು ಅದರ ಮೊತ್ತ ಎಷ್ಟು ಅಂತ ತಿಳಿಯೋದಕ್ಕೆ. ಸೊ ಹಾಗಿದ್ದರೆ ಇಲ್ಲಿ ನಾವೇನು ಮಾಡೋಣ? ಪ್ರತಿ ಶೃಂಗಬಿಂದುವಿನಲ್ಲಿ ಎಷ್ಟೆಷ್ಟು ಕೋನಗಳು ಇವೆ ಅವುಗಳನ್ನ ನಾವು ಅಳತೆ ಮಾಡೋಣ. ಸೊ ಹಾಗಾಗಿ ನಾನು ಇದನ್ನು ಏನಂತ ತಗೊಳ್ತೀನಿ? ಎ ಶೃಂಗಬಿಂದು ಅಂತ ತಗೊಂಡ್ರೆ ಇದರ ಅಳತೆ ಎಷ್ಟಾಗುತ್ತೆ ಅದನ್ನು ನಾವು ನೋಡೋಣ. ಸೊ ಇಲ್ಲಿ 0 ಇದೆ. 0ಇಂದ ನಾನು ಇಲ್ಲಿ ಅಳತೆ ಮಾಡೋದಾದರೆ ಎಷ್ಟು ಡಿಗ್ರಿಗೆ ಕಾಣಿಸ್ತಾ ಇದೆ? 80 ಡಿಗ್ರಿಗೆ ಕಾಣಿಸ್ತಾ, ಅಂದರೆ 80 ಡಿಗ್ರಿಗೆ ಸಮನಾಗಿದೆ. ಸೊ ಒಂದು ಶೃಂಗವಿನ ಅಳತೆ ಅಂದರೆ ಒಂದು ಶೃಂಗದ ಕೋನದ ಅಳತೆ ಎಷ್ಟು ಬಂತು? ನಮಗೆ 80 ಡಿಗ್ರಿ ಬಂತು. ಅದೇ ರೀತಿಯಾಗಿ ಇದನ್ನು ನಾವು ಬಿ ಅಂತ ಕರೆಯೋದಾದರೆ ಆ್ಯಂಗಲ್ ಬಿ ಎಷ್ಟಾಗುತ್ತೆ ನೋಡೋಣ. ಸೊ ಇಲ್ಲಿ ನಿಮಗೆ 0 ಕಾಣಿಸ್ತಿದೆ. ಈ 0ಇಂದ ಈಗ ಇಲ್ಲಿ ನೋಡಿದಾಗ 0 ಮತ್ತು ಇಲ್ಲಿ ನೋಡಿದಾಗ ಎಷ್ಟು ಕಾಣಿಸ್ತಾ ಇದೆ ನಿಮಗೆ? 80
ಡಿಗ್ರಿ ಆಯಿತು. ಸೊ 2 ಬಿಂದುದು ಕಂಡುಹಿಡ್ದಾಯಿತು. ಈಗ ಅದನ್ನು ಸಿ ಅಂತ ಹೆಸರು ಕೊಡೋದಾದರೆ ಆ್ಯಂಗಲ್ ಸಿ ಎಷ್ಟಾಗ್ಬೋದು, ಇಲ್ಲಿ ನಿಮ್ಮ 0 ರೆಫರೆನ್ಸ್ ಪಾಯಿಂಟ್ ಇದೆ, ಈ 0ಯಿಂದ ಇಲ್ಲಿ ನಾವು ಅಳತೆ ಮಾಡಿದಾಗ ಅದು ಎಲ್ಲಿ ನಿಲ್ತಾ ಇದೆ, 100ಕ್ಕೆ ನಿಲ್ತಾ ಇದೆ. ಸೊ ಹಾಗಿದ್ರೆ ಆ್ಯಂಗಲ್ ಸಿ ಎಷ್ಟಾಯಿತು, ನಮಗೆ 100 ಡಿಗ್ರಿ ಆಯಿತು. ಹಾಗೆ ಕೊನೆಯದಾಗಿ ಆ್ಯಂಗಲ್ ಡಿ ಎಷ್ಟು ಅಂತ ನೋಡೋಣ. ಇದನ್ನು ನಾವು ಆ್ಯಂಗಲ್ ಡಿ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ 0 ಇದೆ, ಈ 0ಯಿಂದ ಈ ಕೋನವನ್ನು ಅಳತೆ ಮಾಡಿದಾಗ ಅದು ಎಲ್ಲಿಗೆ ಬಂದು ನಿಲ್ತಾ ಇದೆ, 100ಕ್ಕೆ ಬಂದು ನಿಲ್ತಾ ಇದೆ. ಹಂಗಿದ್ರೆ ಆ್ಯಂಗಲ್ ಡಿ ಅನ್ನೋದು ಎಷ್ಟಾಯಿತು ನಮಗೆ, 100 ಡಿಗ್ರಿ ಅಲ್ವಾ. ಈಗ 4 ಒಳಕೋನಗಳದ್ದು ಸಿಕ್ತು. ಈ 4 ಒಳಕೋನಗಳ ಮೊತ್ತ ಏನಾಗಿದೆ ಅನ್ನೋದನ್ನು ನೋಡೋಣ. ಸೊ ಈ 4 ಒಳಕೋನಗಳ ಮೊತ್ತ ಎಷ್ಟಾಗ್ಬೋದಪ್ಪ ಅಂತಂದರೆ 80 ಡಿಗ್ರಿ ಪ್ಲಸ್ 80 ಡಿಗ್ರಿ ಪ್ಲಸ್ 100 ಪ್ಲಸ್ 100. ಇದು ಎಷ್ಟಕ್ಕೆ ಸಮ ಅಂತಂದರೆ 360 ಡಿಗ್ರಿಗೆ ಸಮನಾಗುತ್ತೆ. ಹಾಗಾಗಿ ಈ ತ್ರಾಪಿಜ್ಯ ಏನಿದೆ ಇದರ ಒಳಕೋನಗಳ ಮೊತ್ತವೂ ಸಹ ಎಷ್ಟಾಗುತ್ತೆ, ನಮಗೆ 360 ಡಿಗ್ರಿ ಆಗುತ್ತೆ. ಹಾಗಾಗಿ ಇದರ ಗುಣಲಕ್ಷಣವನ್ನು ನಾವು ನೋಡೋದಾದರೆ ಇದು ಕೇವಲ ಒಂದು ಜೊತೆ ಸಮಾಂತರ ಬಾಹುಗಳು ಮಾತ್ರ ಇರುತ್ತೆ. ಅಂದರೆ ಈ ಅಂತರ ಏನಿದೆ ಇದರ ಅಂತರ ಏನಾಗಿರುತ್ತೆ, ಸಮನಾಗಿರುತ್ತೆ. ಈಗ ಇನ್ನೊಂದು ವಿಧದ ಚತುರ್ಭುಜವನ್ನು ರಚನೆ ಮಾಡೋಣ. ಅದಕ್ಕಾಗಿ ಜಿಯೋ ಬೋರ್ಡ್ನ ಬಳಸೋಣ. ಈಗ ಒಂದು ಚತುರ್ಭುಜ ರಚನೆ ಆಯಿತು. ಇಲ್ಲೂ ಸಹ ಏನಿದೆ, 4 ಬಾಹುಗಳಿದೆ ಅಲ್ವಾ. ಈ ಹಿಂದೆ ನೀವು ನೋಡಿರುವ ಆಕೃತಿಗಳಿಗೆ ಹೋಲಿಸಿದ್ರೆ ಇದು ಬೇರೆ ರೀತಿಯೇ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಇದಕ್ಕೂ ಒಂದು ಹೆಸರು ಇಡೋಣ. ಅದಕ್ಕೂ ಮುಂಚೆ ಅದರ ಗುಣಲಕ್ಷಣ ನೋಡೋಣ. ಸೊ ಆ ಗುಣಲಕ್ಷಣ ನೋಡಬೇಕಂತಂದರೆ ಈ ಬಾಹುಗಳದ್ದೇನಿದೆ ಆ ಬಾಹುಗಳನ್ನು ಅಳತೆ ಮಾಡೋಣ ಫಸ್ಟು. ಸೊ ಇದನ್ನು ನಾನು ಎ ಶೃಂಗಬಿಂದು ಅಂತ ನೋಡೋದಾದರೆ ಎ ಇಂದ ಬಿ, ಈ ಎ ಬಿ ಬಾಹು ಏನಿದೆ ಅದರ ಏಕಮಾನ ಎಷ್ಟಾಗಿರುತ್ತೆ ಅಂತಂದರೆ 1, 2. ಸೊ ಎ ಬಿಯ ಉದ್ದ ಎಷ್ಟಾಯಿತು, 2 ಏಕಮಾನ. ಹಾಗೆ ಈ ಬಿಂದುವನ್ನು ನಾವು ಸಿ ಅಂತ ನೋಡೋಣ. ಈ ಬಿ ಸಿಯ ಉದ್ದ ಎಷ್ಟಿದೆಯಪ್ಪ ಅಂತಂದರೆ 1 ಮಾನ, 2 ಮಾನ, 3 ಮಾನ, 4 ಮಾನ. ಹಾಗೆ ಇದನ್ನು ನಾವು ಸಿ ಅಂತ ನೋಡಿದ್ವಿ, ಇದನ್ನು ನಾವೇನಂತ ಕರೆಯೋಣ, ಡಿ ಅಂತ ಕರೆಯೋಣ. ಸಿ ಡಿಯ ಉದ್ದ ಎಷ್ಟಿದೆ, 1 ಮಾನ, 2 ಮಾನ, 3 ಮಾನ, 4 ಮಾನ. ಹಾಗೆ ಈ ಎ ಮತ್ತು ಡಿ ಇದರ ಉದ್ದ ಎಷ್ಟಿದೆ, ಎ ಡಿಯ ಉದ್ದ 1 ಏಕಮಾನ, 2 ಏಕಮಾನ ಅಲ್ವಾ. ಸೊ ಈಗ 4 ಬಾಹುಗಳ ಉದ್ದವನ್ನು ನಾವು ನೋಡಿದ್ದೇವೆ. ಸೊ ಹಾಗಾಗಿ ಎ ಬಿ ಮತ್ತು ಎ ಡಿ ಇವೆರಡು ಏನಿದೆ ಪಾರ್ಶ್ವಬಾಹುಗಳು. ಅಂದರೆ ಪಾರ್ಶ್ವಬಾಹುಗಳು 2 ಏಕಮಾನ, 2 ಏಕಮಾನ ಇದೆ. ಹಾಗಾಗಿ ಈ ಆಕೃತಿಯ ಪಾರ್ಶ್ವಬಾಹುಗಳು ಏನಾಗಿರುತ್ತೆ, ಸಮನಾಗಿರುತ್ತೆ. ಹಾಗೆ ಮತ್ತು ಇನ್ನೊಂದು ಪಾರ್ಶ್ವಬಾಹುಗಳನ್ನ ನೋಡೋದಾದರೆ ಬಿ ಸಿ ಮತ್ತು ಸಿ ಡಿ ಇದರಲ್ಲೂ ಸಹ 2 ಬಾಹುಗಳು ಏನಿದೆ, 4 ಏಕಮಾನ ಇದೆ. ಹಾಗಾಗಿ ಈ ಆಕೃತಿ ಏನಿದೆ ಪಾರ್ಶ್ವಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಅಂದರೆ ಒಂದು ಜೊತೆ ಪಾರ್ಶ್ವಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ. ಸೊ ಹಾಗಾಗಿ ಈ ಆಕೃತಿಯನ್ನು ನಾವು ಏನಂತ ಕರಿಬೋದು ಅಪ್ಪ ಅಂತ ಅಂದರೆ ಪತಂಗ ಅಂತ ಕರಿತೇವೆ. ಅಂದರೆ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಕೈಟ್ ಅಂತ ಕರಿತೇವೆ. ಸೊ ಈಗ ಇದೇ ಆಕೃತಿಗೆ ಕರ್ಣವನ್ನು ನೋಡೋಣ. ಈ ಶೃಂಗಬಿಂದುವಿನಿಂದ ಅಭಿಮುಖ ಶೃಂಗಬಿಂದು ಇಟ್ಟಾಗ ಒಂದು ಕರ್ಣ ರಚನೆ ಆಯಿತು. ಮತ್ತು ಈ ಒಂದು ಬಿಂದುವಿನಿಂದ ಇನ್ನೊಂದು ಕರ್ಣವನ್ನು ರಚನೆ ಮಾಡಿದ್ವಿ. ಈಗ 2 ಕರ್ಣಗಳು ಪರಸ್ಪರ ಏನಾಗಿದೆ, 90 ಡಿಗ್ರಿಗೆ ಅಂದರೆ ಪರಸ್ಪರ ಲಂಬವಾಗಿ ಛೇದಿಸಿವೆ ಅಲ್ವಾ. ಇದು ಒಂದು ಅದರ ಲಕ್ಷಣ ಆಯಿತು. ಹಾಗೆ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಬೇರೆ ಮಾದರಿಯನ್ನು ಬಳಸಿ ಅದರ ಕೋನಗಳ ಅಳತೆಯನ್ನು ನೋಡೋಣ. ಈಗ ಈ ಮಾದರಿಯನ್ನು ಬಳಸ್ಕೊಂಡು ನಾವು ಒಂದು ಪತಂಗವನ್ನು ರಚನೆ ಮಾಡಿದ್ದೇವೆ. ಇದರ ಒಳಕೋನಗಳು ಎಷ್ಟಿರುತ್ತೆ ಅನ್ನೋದನ್ನ ನೋಡೋಣ. ಇದನ್ನು
ಎ ಬಿಂದು ಅಂತ ಪರಿಗಣನೆ ಮಾಡಿದ್ರೆ ಅದನ್ನು ಆ್ಯಂಗಲ್ ಎ ಎಷ್ಟು ಅಂತ ನೋಡೋದಾದರೆ ಇಲ್ಲಿ 0 ಇದೆ, 0ಯಿಂದ ಇಲ್ಲಿಗೆ ನೋಡೋದಾದರೆ ಎಷ್ಟು ಸಿಕ್ತಪ್ಪ ಅಂತಂದರೆ ನಮಗೆ 85 ಡಿಗ್ರಿ ಎ ಸಿಕ್ತು. ಈಗ ಆ್ಯಂಗಲ್ ಬಿ, ಇದನ್ನು ಬಿ ಅಂತ ಪರಿಗಣಿಸೋಣ. ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು ಇಲ್ಲಿ ನಮ್ಮ 0 ಇದೆ, 0ಯಿಂದ ಇಲ್ಲಿಗೆ ಅಳತೆ ಮಾಡಿದಾಗ 95 ಡಿಗ್ರಿ ಬಂತು. ಸೊ ಅದೇ ರೀತಿ ಇದನ್ನು ನಾವು ಈ ಬಿಂದು ಏನಿದೆ ಅದನ್ನು ಆ್ಯಂಗಲ್ ಸಿ ಅಂತ ನೋಡೋದಾದರೆ ಇಲ್ಲಿ ನಮಗೆ 0 ಇದೆ, 0ಯಿಂದ ಬರೆಯೋದಾದರೆ ಈ ಆ್ಯಂಗಲ್ ನಮಗೆ ಎಷ್ಟು ಬಂತಪ್ಪ ಅಂದರೆ 85 ಡಿಗ್ರಿ. ಹಾಗೆ ಇದನ್ನು ನಾವು ಆ್ಯಂಗಲ್ ಡಿ ಅಂತ ನೋಡೋಣ. ಸೊ ಆ್ಯಂಗಲ್ ಡಿ ಎಷ್ಟಿದೆಯಪ್ಪ ಅಂದರೆ ಇಲ್ಲಿ 0 ಇದೆ, 0ಯಿಂದ ಎಣಿಸಿದಾಗ ಅದು 95 ಡಿಗ್ರಿ ಆಗಿದೆ. ಈಗ 4 ಒಳಕೋನಗಳು ಸಿಕ್ತು, ಅದರ ಮೊತ್ತವನ್ನು ನೋಡೋಣ. ಸೊ ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಆ್ಯಂಗಲ್ ಎ ಪ್ಲಸ್ ಆ್ಯಂಗಲ್ ಬಿ ಪ್ಲಸ್ ಆ್ಯಂಗಲ್ ಸಿ ಪ್ಲಸ್ ಆ್ಯಂಗಲ್ ಡಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಅಂದರೆ 85 ಪ್ಲಸ್ 95 ಪ್ಲಸ್ 85 ಪ್ಲಸ್ 95. ಸೊ ಇಷ್ಟನ್ನು ನಾವು ಕೂಡೋದಾದರೆ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ 360 ಡಿಗ್ರಿ. ಸೊ ಹಾಗಾಗಿ ಪತಂಗದಲ್ಲಿ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 360 ಡಿಗ್ರಿ ಇರುತ್ತೆ. ಹಾಗೆ ಇದರ ಪಾರ್ಶ್ವಬಾಹುಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಕರ್ಣಗಳು ಪರಸ್ಪರ ಲಂಬವಾಗಿ ಏನು ಮಾಡಿರ್ತವೆ? ಅರ್ಧಿಸಿರ್ತವೆ. ಅಂದರೆ ಇಲ್ಲಿ ಕರ್ಣವನ್ನು ನೋಡಿದಾಗ ಪ್ರತಿಯೊಂದು ಭಾಗದಲ್ಲಿ ಎಷ್ಟೆಷ್ಟು ಡಿಗ್ರಿ ಕಾಣುತ್ತಪ್ಪ ಅಂತಂದರೆ 90 ಡಿಗ್ರಿ ಕಾಣುತ್ತೆ. ಹಾಗಾದರೆ ನಾವು ಇನ್ನೊಂದು ಚತುರ್ಭುಜವನ್ನು ನೋಡ್ಬೋದು, ಯಾವುದಪ್ಪ ಅಂತಂದರೆ ವಜ್ರಾಕೃತಿ. ಸೊ ವಜ್ರಾಕೃತಿಯಲ್ಲಿ ಏನಾಗಿರುತ್ತೆ? ಇದೇ ಗುಣಲಕ್ಷಣಗಳು ಇರುತ್ತೆ, ಬಟ್ ಅಲ್ಲಿ ಎಲ್ಲ ಬಾಹುಗಳು ಏನಾಗಿರುತ್ತೆ? ಸಮನಾಗಿರುತ್ತೆ. ಆದರೆ ಇಲ್ಲಿ ನಾವೇನು ನೋಡ್ತಾ ಇದ್ದೀವಿ? ಈ ಆಕೃತಿ ಅಂದರೆ ಪತಂಗದಲ್ಲಿ ಪಾರ್ಶ್ವಬಾಹುಗಳು ಮಾತ್ರ ಏನಿರ್ತವೆ? ಸಮನಾಗಿರುತ್ತವೆ. ಅಂದರೆ ವಜ್ರಾಕೃತಿಯಲ್ಲಿ ಪಾರ್ಶ್ವಬಾಹುಗಳು ಸಮನಾಗಿರುತ್ತೆ ಮತ್ತು ಎಲ್ಲ ಬಾಹುಗಳೂ ಸಮನಾಗಿರುತ್ತೆ ಅಂತ ಹೇಳಿ ಮಕ್ಕಳಿಗೆ ಈ ಆಕೃತಿಯ ಗುಣಲಕ್ಷಣಗಳನ್ನ ತಿಳಿಸ್ಬೋದು.